ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ. ಪ್ರಿನ್ಸಸ್ ಕಟ್ ಬ್ಲೌಸನ್ನು ತೋರಿಸ್ತಾ ಇದ್ದೇನೆ. ತುಂಬ ಈಸಿಯಾಗಿ ನಾವು ಇದನ್ನು ಕಟ್ ಮಾಡ್ಬೋದು, ಹಾಗೆ ಸ್ಟಿಚ್ ಮಾಡೋದು ಕೂಡ ತುಂಬಾ ಈಸಿ. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಎಂಬುದನ್ನು. ಈ ಬ್ಲೌಸ್ ಬಂದುಬಿಟ್ಟು 32 ಸೈಜ್ ಬ್ಲೌಸು. ಮೊದಲಿಗೆ ನಾನು ಸ್ಯಾರಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಳ್ಳೋದಿಲ್ಲ, ಲೈನಿಂಗ್ ಬ್ಲೌಸ್ ಪೀಸನ್ನು ಫಸ್ಟ್ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ಸ್ಯಾರಿ ಬ್ಲೌಸ್ ಪೀಸನ್ನು ಅಡ್ಜಸ್ಟ್ ಮಾಡ್ತೇನೆ. ಬ್ಲೌಸ್ಗೆ ನಾವು ಅಳತೆಯನ್ನು ತೆಗೆದುಕೋಬೇಕಾದ್ರೆ ರೈಟ್ ಸೈಡಿಂದ ತೆಗೆದುಕೋಬಾರ್ದು, ಲೆಫ್ಟ್ ಸೈಡಿಂದ ತೆಗೆದುಕೋಬೇಕು. ಉಕ್ಸ್ ಇರುತ್ತಲ್ಲ ಆ ಕಡೆಯಿಂದ ಅಳತೆಯನ್ನು ತೆಗೆದುಕೋಬೇಕಾಗುತ್ತೆ. ಇದು 8.5 ಇದೆ, ನಾನು 2 ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಳ್ತೇನೆ. ನಾನಿಲ್ಲಿ ಸಪ್ರೇಟಾಗಿ ಬ್ಯಾಕ್ ಆ್ಯಂಡ್ ಫ್ರಂಟನ್ನು ಅಳತೆ ತೆಗೆದುಕೊಳ್ತೇನೆ, ಹಾಗಾಗಿ 2 ಲೇಯರನ್ನು ತೆಗೆದುಕೊಂಡಿದ್ದೇನೆ. ಫಸ್ಟು ಫ್ರಂಟ್ ಪಾರ್ಟನ್ನು ನಾನು ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ, ಹಾಗಾಗಿ 8.5 + 2 = 10 ಇಂಚ್ ಅಗಲವನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇದ್ದರೆ ನಮಗೇನೂ ಪ್ರಾಬ್ಲಮ್ ಆಗೋಲ್ಲ, ಕಡಿಮೆ ಆದರೆ ಮಾತ್ರ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಬ್ಯಾಕ್ ಪಾರ್ಟನ್ನು ಅಳತೆ ತೆಗೆದುಕೊಳ್ತಾ ಇದ್ದೇನೆ. 13.5 ಇದೆ, ನಾನು 1.5 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ತೇನೆ. ಟೋಟಲ್ 15 ಇಂಚಸ್ಸನ್ನು ತೆಗೆದುಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕು, ಬಟ್ ಅರ್ಧ ಇಂಚ್ ಎಕ್ಸ್ಟ್ರಾ ಉದ್ದ ಬೇಕು ಅಂತ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ. ಸಿಂಪಲ್ ಬ್ಲೌಸನ್ನು ಹೊಲಿಬೇಕಾದ್ರೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡನ್ನೂ ಕೂಡ ಸೇಮ್ ಅಳತೆ ತೆಗೆದುಕೊಂಡ್ರೂ ಕೂಡ ಅಡ್ಜಸ್ಟ್ ಆಗುತ್ತೆ. ಬಟ್ ಲೈನಿಂಗ್ ಕ್ಲಾತನ್ನು ನಾವು ಅಳತೆ ತೆಗೆದುಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ತೆಗೆದುಕೋಬೇಕಾಗುತ್ತೆ. ನಾನೀಗ ಫ್ರಂಟ್ ಪಾರ್ಟನ್ನು ಅಳತೆ ತೆಗೆದುಕೊಳ್ತಾ ಇದ್ದೇನೆ. ಉಕ್ಸಿರೋ ಕಡೆನೇ ಅಳತೆ ತೆಗೆದುಕೊಳ್ಳಿ. ಓಕೆ, ಟೋಟಲ್ 15 ಇದೆ. 1.5 ಇಂಚ್ ಎಕ್ಸ್ಟ್ರಾ ಅಂದರೆ 16.5 ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ನಾನು ಈ ಬ್ಲೌಸನ್ನು ಲೆಹಂಗಾ ಅಥವಾ ಲಂಗ ದಾವಣಿಗೋಸ್ಕರ ಹೊಲಿತಾ ಇರೋದ್ರಿಂದ ಸ್ವಲ್ಪ ಉದ್ದ ಹೊಲಿತಾ ಇದ್ದೇನೆ, ಹಾಗಾಗಿ ಎಕ್ಸ್ಟ್ರಾ ನಾನು 1.5 ಇಂಚನ್ನು ತೆಗೆದುಕೊಂಡಿದ್ದೇನೆ. ಹೆಚ್ಚು ಕಡಿಮೆ 32 ಇಂಚಸ್ ಇರುತ್ತೆ. ನಾನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಲೈನಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಳ್ತೇನೆ. 1/4 ಇಂಚ್ ಆ ಕಡೆ ಈ ಕಡೆ ಆಗುತ್ತೆ, ಡೋಂಟ್ ವರಿ ಅಬೌಟ್ ದಟ್. 1/4 ಇಂಚು ಅರ್ಧ ಇಂಚು ಸ್ಟಿಚ್ ಮಾಡಬೇಕಾದ್ರೆ ಮ್ಯಾಟರೇ ಆಗೋದಿಲ್ಲ, ಹಾಗಾಗಿ ಡೋಂಟ್ ವರಿ. ನಾವು ಅಳತೆಯನ್ನು 4 ಫೋಲ್ಡಲ್ಲೂ ಕೂಡ ಕಟ್ ಮಾಡ್ಕೋಬೋದು, 2 ಫೋಲ್ಡಲ್ಲೂ ಕೂಡ ಕಟ್ ಮಾಡ್ಕೋಬೋದು. ಯಾವುದು ನಿಮಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೋಬೋದು. ನಾನು ಯಾವಾಗಲೂ 4 ಫೋಲ್ಡಲ್ಲೇ ಕಟ್ ಮಾಡ್ಕೊಳ್ಳೋದು, ಬಟ್ ತೋರಿಸೋದಕ್ಕೋಸ್ಕರ ಸಪ್ರೇಟಾಗಿ ಮಾಡಿದ್ದೇನೆ ಅಷ್ಟೇ. ಈಗ ಫ್ರಂಟ್ ಆ್ಯಂಡ್ ಬ್ಯಾಕನ್ನು ಕರೆಕ್ಟಾಗಿ ನಾವು ಮಡ್ಚ್ಕೋಬೇಕಾಗುತ್ತೆ. ಇದು ಬ್ಯಾಕ್ ಪಾರ್ಟು. ಲೈನಿಂಗ್ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟು ಒಂದು ಅರ್ಧ ಇಂಚ್ ಕಡಿಮೆ ಇದ್ದರೆ ಕರೆಕ್ಟ್ ಅಳತೆ ಇರುತ್ತೆ. ನೆನಪಿರಲಿ, ನಾವು ನೆಕ್ಕನ್ನು ಕಟ್ ಮಾಡಬೇಕಾದ್ರೆ ಜಾಯಿಂಟ್ ಇರೋ ಕಡೆನೇ ಕಟ್ ಮಾಡಬೇಕಾಗುತ್ತೆ. 4 ಪಾರ್ಟ್ ಸಪ್ರೇಟ್ ಆಗಿರೋದನ್ನು ಭುಜಕ್ಕೆ ತೆಗೆದುಕೋಬೇಕಾಗುತ್ತೆ. ಅಗೈನ್ ನಾನು ನೆಕ್ಕನ್ನು ಅಳತೆ ತೆಗೆದುಕೊಳ್ತಾ ಇದ್ದೇನೆ. 2.5 ಇಂಚಸ್ ಇದೆ ಅಗಲ, ಉದ್ದ 7 ಇಂಚಸ್ ಇದೆ. ನೆಕ್ಕಲ್ಲಿ ನಾವೇನು ಎಕ್ಸ್ಟ್ರಾ ತೆಗೆದುಕೊಳ್ಳೋದಿಲ್ಲ, ಎಷ್ಟು ಅಳತೆ ಇರುತ್ತೋ ಅಷ್ಟೇ ತೆಗೆದುಕೋಬೇಕಾಗುತ್ತೆ. ಏಕೆಂದರೆ ನಾವಲ್ಲಿ ಫೋಲ್ಡ್ ಮಾಡ್ತೀವಿ, ಆಗ ನಮಗೆ ಅಡ್ಜಸ್ಟ್ ಆಗುತ್ತೆ, ಹಾಗಾಗಿ ಎಕ್ಸ್ಟ್ರಾ ತೆಗೆದುಕೋಬಾರ್ದು. ನಾನೀಗ ಭುಜದ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಭುಜದ ಅಳತೆ ಎಷ್ಟಿರುತ್ತೋ ಅದಕ್ಕೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಬಗಲನ್ನು ಅಳತೆ ತೆಗೆದುಕೊಳ್ತಾ ಇದ್ದೇನೆ. ಅದು ಎಷ್ಟಿರುತ್ತೋ ಅಷ್ಟೇ ತೆಗೆದುಕೊಳ್ಳಿ, ಎಕ್ಸ್ಟ್ರಾ ತೆಗೆದುಕೋಬೇಡಿ. 6 ಇಂಚಸ್ ಇದೆ, ನಾನು 6 ಇಂಚಸ್ಸನ್ನೇ ತೆಗೆದುಕೊಳ್ತಾ ಇದ್ದೇನೆ. ನಾವೊಂದು ಅರ್ಧ ಇಂಚ್ ಗ್ಯಾಪ್ ಇಟ್ಬಿಟ್ಟು ಈ ರೀತಿಯ ಶೇಪನ್ನು ಕೊಡಬೇಕಾಗುತ್ತೆ. ಫ್ರಂಟ್ ಬೇರೆ ಬ್ಯಾಕ್ ಬೇರೆ. ಫ್ರಂಟ್ಗೆ ಸ್ವಲ್ಪ ಒಳಗಡೆ ತೆಗೆದುಕೋಬೇಕು. ಕರೆಕ್ಟ್ ಫಿಟ್ಟಿಂಗೋಸ್ಕರ ನಾನು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಇಲ್ಲಿ ನಾನು 2 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೇನೆ. ನಡುವೆ 1 ಇಂಚು, ಟೋಟಲು 3 ಇಂಚಸ್ಸನ್ನು ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತೇನೆ. ನೋಡ್ಕೋಬೋದು ನೀವು.
ನೆಕ್ ಡೀಪ್ ಬಂದುಬಿಟ್ಟು ಒಂದು ಅರ್ಧ ಇಂಚು ಕಡಿಮೆ ಇರಲಿ ಅಂತ ಅಂದ್ಕೊಂಡು ನಾನೊಂದು ಅರ್ಧ ಇಂಚ್ ಕಡಿಮೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಬೇಕಾದರೆ ಕಟ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ಕ್ವೇರ್ ನೆಕ್ಕನ್ನು ಕಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಬಗಲನ್ನು ಕಟ್ ಮಾಡ್ತಾ ಇದ್ದೇನೆ. ನನಗೆ ಫಸ್ಟ್ ಕಟ್ ಮಾಡ್ತಾ ಇರೋದು ಬ್ಯಾಕ್ ಮತ್ತು ಫ್ರಂಟ್ ಎರಡು. ನೆಕ್ಸ್ಟು ಫ್ರಂಟ್ ಅಷ್ಟೇ ಕಟ್ ಮಾಡ್ಕೊಳ್ತೇನೆ. 2 ಲೇಯರನ್ನು ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಶೇಪ್ ಕೊಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಅಷ್ಟೇ ಕಟ್ ಮಾಡ್ಕೊಳ್ತೇನೆ. ನಾನೀಗ ಸ್ಯಾರಿಯ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸ್ಯಾರಿ ಬಾರ್ಡರನ್ನು ಕಟ್ ಮಾಡ್ಕೊಳ್ತೇನೆ, ಬಿಕಾಸ್ ನನಗೆ ಬ್ಯಾಕ್ ನೆಕ್ ಡಿಸೈನ್ ಮಾಡೋದಕ್ಕೆ ಬೇಕು. ಹಾಗಾಗಿ ನಾವು ಮೊದಲೇ ನೋಡ್ಕೊಂಡಿರಬೇಕಾಗತ್ತೆ ಬ್ಲೌಸಿಗೆ ಯಾವುದು ಬೇಕು ಮತ್ತು ಬ್ಯಾಕ್ ನೆಕ್ ಡಿಸೈನಿಗೆ ಯಾವುದು ಬೇಕು ಅನ್ನೋದನ್ನು. ಸ್ಯಾರಿಯ ಬ್ಲೌಸ್ ಪೀಸಿಗೆ ನಾವು ಲೈನಿಂಗ್ ಬ್ಲೌಸ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕರೆಕ್ಟಾಗಿ ಫಿಟ್ ಮಾಡಿಕೊಂಡು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಎಲ್ಲ ಪಾರ್ಟ್ಸ್ಗಳನ್ನು ಕೂಡ ಹೀಗೆ ಕಟ್ ಮಾಡ್ಕೊಳ್ತಾ ಹೋಗ್ತೇನೆ.
ಈ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಲೀವ್ಸನ್ನು ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಾನು ಸ್ಲೀವ್ಸನ್ನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ತಾ ಇದ್ದೇನೆ, ಬಿಕಾಸ್ ಪಫ್ ಸ್ಲೀವ್ಸನ್ನು ಮಾಡ್ತಾ ಇರೋದ್ರಿಂದ. ಸಿಂಪಲ್ ಪಫ್ ಸ್ಲೀವ್ಸ್ ಇದು, ತುಂಬ ಜಾಸ್ತಿ ನಾನು ನರಿಗೆಗಳನ್ನು ಕೊಡ್ತಾ ಇಲ್ಲ, ಸಿಂಪಲ್ಲಾಗಿ ಇಡ್ತಾ ಇದ್ದೀನಿ. ಹಾಗಾಗಿ 10 ಕಾಲಿದೆ, 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ಬಿಟ್ಟು ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು 12.5 ಇಂಚಸ್ ಇದೆ. ನಾನಿಲ್ಲಿ ಎಷ್ಟೆಷ್ಟು ಇಂಚ್ ತೆಗೆದುಕೊಂಡಿದ್ದೇನೆ ಅಂತ ಮಾರ್ಕ್ ಮಾಡಿದ್ದೇನೆ, ನೋಡ್ಬೋದು. ಈ ರೀತಿಯಾಗಿ ನಾನು ಪ್ರಿನ್ಸೆಸ್ ಕಟ್ ಬ್ಲೌಸನ್ನು ಕಟ್ ಮಾಡ್ಕೊಂಡಿದ್ದೇನೆ. ಸ್ಟಿಚ್ ಮಾಡೋದನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸದಾಕಾಲ ನನ್ನನ್ನು ಪ್ರೋತ್ಸಾಹಿಸಿ. Thank you.